जी, सिद्धरमैया जी, जी परमेश्वर जी, मल्लिकार्जुन खड़गे जी, वीरप्पा मोइली जी, के मुनियप्पा जी, डीके शिव कुमार जी, शिवशंकर रेड्डी जी, रामलिंगा रेड्डी जी, बीके हरिप्रसाद जी, केशव रेड्डी जी, मंजुनाथ जी, सुब्बा रेड्डी जी, डॉक्टर सुधाकर जी, जी मुनियप्पा जी, कांग्रेस पार्टी हमारे सब कार्यकर्ता भाइयों बहनों, प्रेस के हमारे मित्रों, आप सबका यहाँ दिल से बहुत बहुत स्वागत। नमस्कार। कर्नाटक का चुनाव है और स्टेट की जनता को दो विचारधाराओं के बीच में चुनना। एक तरफ बीजेपी आरएसएस की विचारधारा जो देश को बांटती है, तोड़ती है, नफरत फैलाती है, और दूसरी तरफ कांग्रेस पार्टी की विचारधारा जो देश को जोड़ने का काम करती है, प्यार और भाईचारा फैलाती है और सच्चाई के लिए लड़ती है। कर्नाटक राज्यದಲ್ಲಿ ಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಿದ್ಧಾಂತಗಳ ನಡುವೆ ಹೋರಾಟ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ಎಸ್ಎಸ್ ನ ಸಿದ್ಧಾಂತ, ಆ ಸಿದ್ಧಾಂತದಲ್ಲಿ ದ್ವೇಷ, ಅಸೂಯೆ ಹಾಗೂ ದೇಶದ ಜನರನ್ನ ಬೇರ್ಪಡೆ ಮಾಡತಕ್ಕಂಥದ್ದು ಹಾಗೂ ದ್ವೇಷ ಅಸೂಯೆಯನ್ನು ಸಾಧಿಸತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಅದರಲ್ಲಿ ಎಲ್ಲರನ್ನೂ ಸಹ ಒಂದಾಗಿ ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಿದ್ಧಾಂತ. बसवना ने कहा था, नुडिडंटे नडे, जो कहते हो वो करके दिखाओ। शब्द खोखले नहीं होने चाहिए। अगर एक व्यक्ति कुछ कहता है तो उन शब्दों में वजन होना चाहिए, स्ट्रेंथ होनी चाहिए, नहीं तो उसे कहना ही नहीं चाहिए। ಬಸವಣ್ಣನವರ ಸಿದ್ಧಾಂತ ನುಡಿದಂತೆ ನಡೆ. ಏನು ತಾವು ಆಶ್ವಾಸನೆಗಳನ್ನ ನೀಡ್ತೀರಿ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಕು. ಕೇವಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸ ಯಾರು ಸಹ ಮಾಡಬಾರದು. 4 साल से मोदी जी की सरकार है। मोदी जी आते हैं, बसवना की बात करते हैं, मगर जो बसवना ने कहा नुडिडंटे नडे, वो मोदी जी नहीं करके दिखाते। 4 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಬಸವಣ್ಣನವರ ಮುಂದೆ ಕೈ ಜೋಡಿಸ್ತಾರೆ. ಆದರೆ 4 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನು ಬಸವಣ್ಣನವರು ಮಂತ್ರವನ್ನು ಹೇಳಿದ್ರು, ನುಡಿದಂತೆ ನಡೆ, ಆ ವಿಚಾರದಲ್ಲಿ ಎಂದೂ ಸಹ ನಡ್ಕೊಂಡಿಲ್ಲ. 3-4 वायदे किए मोदी जी ने। 15 लाख रुपए हर बैंक अकाउंट में डालने का वायदा किया था। 2-3 ಆಶ್ವಾಸನೆಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಮೊಟ್ಟ ಮೊದಲನೇ ಆಶ್ವಾಸನೆ, ಪ್ರತಿಯೊಬ್ಬರ ಬ್ಯಾಂಕಿನ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಜಮಾ ಮಾಡತಕ್ಕಂಥದ್ದು. 2 करोड़ युवाओं को रोजगार देने का वायदा किया था। 2 ರಾಷ್ಟ್ರದ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸತಕ್ಕಂತ ಆಶ್ವಾಸನೆಯನ್ನು ನೀಡಿದ್ರು. किसानों को सही दाम देने का वायदा किया था, रक्षा करने का वायदा किया था। ಬಡ ರೈತರ ರಕ್ಷಣೆ ಮಾಡ್ತೀನಿ ಹಾಗೂ ಅವರ ಉತ್ಪಾದನೆಗೆ ತಕ್ಕ ಬೆಲೆಯನ್ನ ನೀಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ನೀಡಿದ್ರು. 4 साल हो गए, देश की जनता अभी भी ठहरी हुई है। स्वच्छ भारत, मेक इन इंडिया, स्टार्टअप इंडिया, सिट डाउन इंडिया, अलग अलग नारे दिए, मगर जो सबसे जरूरी काम था और जो 3 वायदे उन्होंने किए, उसमें से एक भी उन्होंने आज तक पूरा नहीं करा। ರಾಷ್ಟ್ರದ ಜನತೆಗೆ
ಬಹಳಷ್ಟು ಆಶ್ವಾಸನೆಗಳನ್ನ ಕಾರ್ಯಕ್ರಮಗಳಲ್ಲಿ ಕೊಟ್ಟರು. ಸ್ಟ್ಯಾಂಡ್ ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸಿಟ್ ಅಪ್ ಇಂಡಿಯಾ ಅನ್ನೋ ಹಲವಾರು ಕಾರ್ಯಕ್ರಮಗಳನ್ನ ಜನಗಳ ಮುಂದೆ ಕೊಟ್ಟರು. ಆದ್ರೆ ಏನು 3 ಆಶ್ವಾಸನೆಗಳನ್ನ ಕೊಟ್ಟಿದ್ರು, ಅದರ ಯಾವುದೇ ಆಶ್ವಾಸನೆ ಬಗ್ಗೆ ಅವರು ಇವತ್ತು ಸಹ ಚಕಾರವನ್ನು ಮಾತಾಡ್ತಾ ಇಲ್ಲ. मगर 4 सालों में लाखों करोड़ रुपया हिंदुस्तान के सबसे अमीर 10-15 लोगों के जेब में नरेंद्र मोदी जी ने डालने का काम किया है. ಈ ರಾಷ್ಟ್ರದಲ್ಲಿ ಭಾರತ ದೇಶದ ಕೋಟ್ಯಾಂತರ ರೂಪಾಯಿಯ ಅನುಕೂಲಗಳನ್ನ ಈ ದೇಶದ 10-15 ಬಂಡವಾಳಶಾಹಿಗಳಿಗೆ ಉಪಯೋಗ ಮಾಡೋ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು. इनके नाम आप जानते हो, 10-15 लोग हैं. हर एक को नरेंद्र मोदी जी ने हजारों करोड़ रुपए दिए हैं. ಇವರ ಕೆಲಸ ತಮ್ಮೆಲ್ಲರಿಗೂ ಸಹ ಗೊತ್ತಿದೆ. ದೇಶದಲ್ಲಿರ್ತಕ್ಕಂಥ 10-15 ಶ್ರೀಮಂತ ಉದ್ಯೋಗಪತಿಗಳಿಗೆ ಕೋಟ್ಯಾಂತರ ರೂಪಾಯಿ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. नीरव मोदी बैंक से 30,000 करोड़ रुपए उठा के ले गया. मोदी जी ने उसके बारे में एक शब्द नहीं कहा. ನೀರವ್ ಮೋದಿ ಅಂತ ಹೇಳೋ ಒಬ್ಬ ಮನುಷ್ಯ 30,000 ಕೋಟಿ ರೂಪಾಯಿ ಬ್ಯಾಂಕಿನ ಲೂಟಿ ಹೊಡೆದು ಪರಾರಿ ಆಗ್ತಾರೆ. ನರೇಂದ್ರ ಮೋದಿ ಅವರು ಇವತ್ತಿಗೂ ಸಹ ಒಂದೇ ಒಂದು ಶಬ್ದವನ್ನ ಹೇಳ್ತಾ ಇಲ್ಲ ಆ ವಿಚಾರದಲ್ಲಿ. पूरा देश जानता है कि नरेंद्र मोदी नीरव मोदी को नाम से पहचानते हैं. ಇಡೀ ರಾಷ್ಟ್ರದ ಜನತೆಗೆ ತಿಳಿದಂತ ವಿಚಾರ, ನರೇಂದ್ರ ಮೋದಿ ಅವರಿಗೆ ನೀರವ್ ಮೋದಿ ಅವರ ಹೆಸರು ಹಿಡಿದು ಗುರುತಿಸ್ತಕ್ಕಂಥವ್ರು ಅನ್ನೋದನ್ನ. गुजरात के है, पुराना रिश्ता है. ಅವರು ನೀರವ್ ಮೋದಿ ಅವರು ಸಹ ಗುಜರಾತ್ನವರು. ಹಳೆ ಸಂಬಂಧ ನರೇಂದ್ರ ಮೋದಿ ಅವರ ಜೊತೆ ಇದೆ. 6-7 महीने पहले मोदी जी के ऑफिस में कांग्रेस के नेताओं ने चिट्ठी भेजी और कहा कि ये नीरव मोदी चोरी कर रहा है, इसको आप रोकिए. 6 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷದ ನಾಯಕರು ನರೇಂದ್ರ ಮೋದಿ ಅವರಿಗೆ ಪತ್ರವೂ ಸಹ ಬರೆದಿದ್ರು. ಈ ನೀರವ್ ಮೋದಿ ರಾಷ್ಟ್ರದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಿಂದ ಕಳ್ಳತನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ರಮ ಜರುಗಿಸಿ ಅಂತ ಹೇಳಿ. मोदी जी ने उसके बारे में कुछ नहीं किया. ಆ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. आमतौर से बीजेपी के लोग झूठ बोलते हैं, मगर इस बार पता नहीं क्या हुआ, अमित शाह जी सच्चाई बोलने लगे. ಜನ ಸತ್ಯದ ವಿಚಾರದಲ್ಲಿ ಯಾವಾಗಲೂ ಸಹ ನಮ್ಮ ಕಡೆ ನೋಡ್ತಾ ಇರ್ತಾರೆ. ಕೆಲವರು ಸುಳ್ಳು ಹೇಳುವಾಗ ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನೋದು ಸಹ ನಾವು ನೋಡ್ಬೇಕಾಗುತ್ತೆ. अमित शाह जी कहते हैं कि कर्नाटक में सबसे भ्रष्ट सरकार बीजेपी की येदियुरप्पा की सरकार थी. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅಮಿತ್ ಶಾ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಕರ್ನಾಟಕದಲ್ಲಿ ಯಾವುದಾದ್ರೂ ಭ್ರಷ್ಟ ಸರ್ಕಾರ ಇತ್ತು ಅನ್ನೋದಿದ್ರೆ ಅದು ಯಡಿಯೂರಪ್ಪನವರ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. कल महाराष्ट्र में थे, कहते हैं विकास के मामले में कर्नाटक सबसे आगे है. ನಿನ್ನೆ ತಾನೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ, ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ವಿಚಾರದಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿ. उनके ट्रांसलेटर कहते हैं भाषण में कि दलितों के खिलाफ सरकार है. ಅವರ ಭಾಷಣವನ್ನ ಅನುವಾದ ಮಾಡುವ ಮನುಷ್ಯರು ಹೇಳ್ತಾರೆ, ನರೇಂದ್ರ ಮೋದಿ ಅವರ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. और कल पूरे विपक्ष को उन्होंने जानवर कहा. कल पूरे विपक्ष को उन्होंने जानवर कहा. ನಿನ್ನೆ ಎಲ್ಲ ವಿರೋಧ ಪಕ್ಷದ ನಾಯಕರಿಗೆ ಪ್ರಾಣಿಗಳಿಗೆ ಹೋಲಿಸಿರ್ತಕ್ಕಂಥವರು ಅಮಿತ್ ಶಾ ಅವರು. सच्चाई ये है कि हिंदुस्तान की सरकार मोदी जी और अमित शाह जी रास्ता खो चुके हैं. ಸತ್ಯ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ದಾರಿ ತಪ್ಪಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. अब उन्हें यह बात समझ नहीं आ रही है कि हिंदुस्तान को कैसे चलाया जाए, हिंदुस्तान को कैसे आगे ले जाया जाए.
ಅವರಿಗೆ ಭಾರತ ದೇಶವನ್ನು ಯಾವ ರೀತಿ ನಡೆಸಬೇಕು ಅನ್ನೋ ವಿಧದಲ್ಲಿ ದ್ವಂದ್ವದಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. इन्होंने एक बहुत बड़ी गलती की है. ये आप सबको, पूरे हिंदुस्तान को अपनी मन की बात दिन भर बताते रहते हैं. ದೊಡ್ಡ ಒಂದು ತಪ್ಪನ್ನ ಮಾಡಿದ್ದಾರೆ. ಈ ರಾಷ್ಟ್ರದಲ್ಲಿರ್ತಕ್ಕಂಥ ಜನತೆಯ ಮನದಾಳವನ್ನು ತಿಳ್ಕೊಳ್ತಾ ಇಲ್ಲ, ಅದರ ವಿರುದ್ಧವಾಗಿ ಅವರ ಮನದಲ್ಲಿರ್ತಕ್ಕಂಥದ್ದನ್ನು ಭಾಷಣ ಮಾಡ್ತಾ ಇದ್ದಾರೆ. इनको आरएसएस में सिखाया जाता है, हाफ पैंट पहनो, लाठी पकड़ो और भाषण दो. ಈ ಒಂದು ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಆರ್ಎಸ್ಎಸ್ ಒಂದು ತರಬೇತಿ ಕೊಡ್ತಾರೆ. इनको सुनना नहीं आता है. ಕಾಕಿ ಚಡ್ಡಿ ಹಾಕೊಳ್ಳಿ, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಸುಳ್ಳನ್ನು ಪ್ರಚಾರ ಮಾಡಿ ಅಂತ ಹೇಳ್ತಾರೆ. ये जनता की आवाज, जनता की दर्द को सुन नहीं सकते हैं, समझ नहीं सकते हैं. ಈ ಒಂದು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಜನಗಳ ನೋವಿಗೆ, ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥವರಲ್ಲ, ಅವರ ವಿಚಾರವನ್ನು ಕೇಳಿಸ್ಕೊಳ್ಳಕ್ಕೂ ಶಕ್ತಿ ಇಲ್ಲ. इनमें थोड़ी भी करुणा नहीं है. They don't have any compassion. थोड़ी भी करुणा नहीं है. ಇವರಿಗೆ ಸ್ವಲ್ಪವೂ ಸಹ ಕನಿಕರ ಅನ್ನೋದಿಲ್ಲ. और ये देश को नहीं चला पाएंगे. ಇವರು ಈ ರಾಷ್ಟ್ರವನ್ನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. प्रधानमंत्री बनने से पहले मोदी जी ने मनमोहन सिंह जी का मजाक उड़ाया, फॉरेन पॉलिसी के बारे में मजाक उड़ाया. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ವಿದೇಶಾಂಗ ನೀತಿಯ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ರು. गुजरात में मोदी जी चाइना के राष्ट्रपति के साथ झूला झूलते हैं. ಗುಜರಾತ್ ನಲ್ಲಿ ಚೈನಾ ರಾಷ್ಟ್ರದ ರಾಷ್ಟ್ರಪತಿ ಬಂದಾಗ ಅವರನ್ನ ಕರೆದುಕೊಂಡು ಹೋಗಿ ಉಯ್ಯಾಲೆಯಲ್ಲಿ ತೂಗಾಡ್ತಾ ಇದ್ದಾರೆ. उसके बाद चाइना की सेना ढोकलाम में घुसती है, सड़क बनाती है, एयरपोर्ट बनाती है, हेलीपैड बनाती है. ಆ ಒಂದು ಸಂದರ್ಭದಲ್ಲಿ ಚೈನಾದ ರಾಷ್ಟ್ರಾಧ್ಯಕ್ಷ ನರೇಂದ್ರ ಮೋದಿ ಉಯ್ಯಾಲೆ ತೂಗುವಾಗ ಮತ್ತೊಂದು ಕಡೆ ಚೈನಾದ ಸೈನಿಕರು ಡೋಕ್ಲಾಮ್ ಅಲ್ಲಿ ನುಸುಳಿ ಅಲ್ಲಿ ರಸ್ತೆ ಮತ್ತು ಹೆಲಿಪ್ಯಾಡ್ ಅನ್ನ ಮಾಡ್ತಾ ಇದ್ದಾರೆ. प्रधानमंत्री के मुंह से चू तक आवाज नहीं निकलती. ಪ್ರಧಾನಮಂತ್ರಿ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಆ ವಿಚಾರದಲ್ಲಿ ಏನು ಸಹ ಮಾತಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. दिन भर मन की बात करेंगे, दिन भर मन की बात करेंगे, मगर जब काम की बात होती है तो प्रधानमंत्री जी नहीं कर पाते, जैम हो जाते हैं, फंस जाते हैं. ಬಹಳ ದೊಡ್ಡ ಭಾಷಣವನ್ನು ಮಾಡ್ತಾ ಇರ್ತಾರೆ, ಆದ್ರೆ ಕಾರ್ಯರೂಪದಲ್ಲಿ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋದಿದ್ರೆ ಯಾವುದೇ ಒಂದು ಕ್ರಮವನ್ನು ಸಹ ಅವರು ತೆಗೆದುಕೊಳ್ಳೋದಿಲ್ಲ. नोटबंदी की, गब्बर सिंह टैक्स लगाया आप पर. ಈ ದೇಶದಲ್ಲಿ 500 ಮತ್ತು 1000 ರೂಪಾಯಿನ ಅಮಾನ್ಯೀಕರಣ ಮಾಡಿದ್ರು. ಅದಲ್ಲದೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ಸಹ आपके जेब से आपका पैसा निकाल कर बैंक में डाला और फिर वो पैसा नीरव मोदी के हवाले किया. ಎಲ್ಲ ಬಡವರನ್ನು ಸಹ ಬ್ಯಾಂಕಿನಲ್ಲಿ ಸಾಲಾಗಿ ನಿಲ್ಲಿಸಿರ್ತಕ್ಕಂಥದ್ದು ನಾವು ನೋಡಿದ್ವಿ. अब दूसरी तरफ देखिए, कर्नाटक में कांग्रेस पार्टी सिद्धरामैया जी की सरकार. ಮತ್ತೊಂದು ವಿಚಾರ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ. मोदी जी ने 2.5 लाख करोड़ रुपया 15 उद्योगपतियों का माफ किया, मगर जब किसान के कर्जा माफ की बात आई, मोदी जी ने 1 रुपया नहीं माफ किया. ನರೇಂದ್ರ ಮೋದಿ ಅವರು ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳನ್ನ 50 ಉದ್ಯಮಿಗಳಿಗೆ ಸಾಲ ಮನ್ನಾ ಮಾಡಿದ್ರು. ಆದ್ರೆ ಈ ದೇಶದ ಬಡ ರೈತರ ಸಾಲ ಮಾಡಲಿಕ್ಕೆ ಯಾವುದೇ ಕ್ರಮವನ್ನು ಸಹ ಅವರು ತೆಗೆದುಕೊಳ್ಳಿಲ್ಲ. मैंने सिद्धरामैया जी से कहा, खारगे जी से कहा, क्या कर्नाटक की सरकार किसान का कर्जा माफ कर सकती है? और 10 दिन के अंदर, 11 दिन नहीं लगे, 10 दिन के अंदर कांग्रेस पार्टी की सरकार ने 8,000 करोड़ रुपए किसान का कर्जा माफ किया. ನಾನು ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ನಾನು ಮಾತಾಡಿದೆ. ಏನು ಕರ್ನಾಟಕ ರಾಜ್ಯದಲ್ಲಿ ಬಡ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತು ಖರ್ಗೆ ಅವರು 11 ದಿವಸ ತೆಗೆದುಕೊಳ್ಳಿಲ್ಲ. ಕೇವಲ 10 ದಿವಸದಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ರೈತರ 8,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ತಮ್ಮ ಮುಂದೆ ಇದೆ. किसानों के लिए 2 लाख तालाब बनाए. ಈ ಬಡ ರೈತರಿಗೆ ಸುಮಾರು 2 ಲಕ್ಷ ನೀರಿನ ಹೊಂಡವನ್ನ ತೋಡಿರ್ತಕ್ಕಂಥದ್ದು ನಾವು ಮಾಡಿದ್ದೇವೆ. हर किसान को पानी की जरूरत होती है, और जितना पैसा बीजेपी ने अपने 5 साल में लगाया,
उससे 3 गुना ज्यादा पैसा कांग्रेस ने सिंचाई में किसान को पानी डलवाने के लिए दिया है। ಕೃಷಿಗೆ ಮತ್ತು ರೈತರಿಗೆ ನೀರು ಬಹಳ ಮುಖ್ಯ. ನೀರಾವರಿ ಯೋಜನೆಗೆ ಭಾರತೀಯ ಜನತಾ ಪಾರ್ಟಿಯವರು ಏನು ವೆಚ್ಚ ಮಾಡಿದ್ರು ಅದಕ್ಕೆ 3ರಷ್ಟು ಹೆಚ್ಚಿನ ಪಟ್ಟು ಹಣವನ್ನು ನಾವು ಖರ್ಚು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ. जहां भी बीजेपी की सरकार है वो कॉलेजेस और यूनिवर्सिटीज को प्राइवेटाइज करके सबसे अमीर 5-10 लोगों के हवाले कर देते हैं। ಎಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಅವರು ಬಡವರ ಮೇಲೆ ಹೊರೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. कॉलेज यूनिवर्सिटी जाना हो बीजेपी की सरकार में 5-10 लाख रुपए पहले जेब से निकालो फिर कॉलेज जाओ। ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಯಾವುದೇ ರಾಜ್ಯದಲ್ಲಿ ಹೋದ್ರೂ ಸಹ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ತಾವು ಶಾಲೆ ಕಾಲೇಜ್ಗೆ ಸೇರಿಸಬೇಕು ಅನ್ನೋದಿದ್ರೆ 5-10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. और कर्नाटक में हर परिवार को सब लड़कियों को केजी से लेकर पोस्ट ग्रेजुएट तक मुफ्त में शिक्षा मिलती है। ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಶು ವಿಹಾರದಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೂ ಸಹ ಉಚಿತವಾಗಿ ವಿದ್ಯಾಭ್ಯಾಸ ಮಾಡಲು ಎಲ್ಲ ಅವಕಾಶಗಳನ್ನು ನಾವು ಕಲ್ಪಿಸಿದ್ದೇವೆ. बच्चों को फ्री में लैपटॉप मिलता है चाहे वो किसी भी जात के हो किसी भी धर्म के हो। ಮಕ್ಕಳಿಗೆ ಯಾವುದೇ ಧರ್ಮದ ಮಕ್ಕಳಿರ್ಬೋದು ಯಾವುದೇ ಜಾತಿಯ ಮಕ್ಕಳಿರ್ಬೋದು ಅವರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ಸಹ ನಾವು ಕೊಟ್ಟಿದ್ದೇವೆ. कर्नाटक में कोई भूखा नहीं जाता है। 7 किलो चावल हर व्यक्ति को और हर रोज कहीं ना कहीं एक नई इंदिरा कैंटीन खुलती है। स्वादिष्ट भोजन कम से कम पैसे में सब गरीब लोगों के लिए। ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಡು ಬಡವನು ಸಹ ಹೊಟ್ಟೆಗಿಲ್ಲದೆ ಮಲಗಬಾರದು. ಅವರಿಗೆ ಒಳ್ಳೆಯ ಭೋಜನ ಮತ್ತು ಉಪಹಾರ ಸಿಗಬೇಕು. ಸ್ವಾದಿಷ್ಟ ಭೋಜನ ಮತ್ತು ಉಪಹಾರ ಅದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. वो राजनीति 15-20 सबसे अमीर लोगों के लिए करते हैं। हम राजनीति करोड़ों गरीब लोगों के लिए कमजोर लोगों के लिए करते हैं। ये फर्क है। ನರೇಂದ್ರ ಮೋದಿ ಅವರ ರಾಜಕಾರಣ ಕೇವಲ 10-15 ಬಂಡವಾಳಶಾಹಿಗಳ ರಾಜಕಾರಣ. ಆದರೆ ಕಾಂಗ್ರೆಸ್ ಪಕ್ಷದ ರಾಜಕಾರಣ ನಾವು ಕೋಟ್ಯಾಂತರ ಜನರ ಮಧ್ಯೆ ಇದ್ದವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗವಹಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. मोदी जी को करोड़ों रुपए मार्केटिंग का पैसा मिलता है, भाषण देते हैं और फिर 5-10 उद्योगपतियों का काम करते हैं। ನರೇಂದ್ರ ಮೋದಿ ಅವರಿಗೆ ಈ ಉದ್ಯೋಗಪತಿಗಳಿಂದ ಬಹಳಷ್ಟು ಹಣ ಚಂದದ ರೂಪದಲ್ಲಿ ಸಿಗುತ್ತೆ. ಭಾಷಣ ಮಾಡಿ ಹೋದ ನಂತರ ಈ ಒಂದು ಬಂಡವಾಳಶಾಹಿಗಳಿಗೆ ಸಹಾಯ ಮಾಡ್ತಕ್ಕಂಥ आपसे झूठे वायदे करते हैं और आपके जेब में से पैसा निकाल के नीरव मोदी को देते हैं। ತಾವೆಲ್ಲರೂ ಸಹ ತಮ್ಮ ಬೆವರು ರಕ್ತವನ್ನು ಸುರಿಸಿ ಖಜಾನೆಯನ್ನ ತುಂಬುತ್ತೀರಾ. ಆ ಹಣವನ್ನ ತೆಗೆದು ಇವರು ಬಂಡವಾಳಶಾಹಿಗಳ ಆಸೆಗೆ ತುಂಬುತ್ತಾ ಇದ್ದಾರೆ. आपने देखा होगा पिछले महीने से पार्लियामेंट नहीं चल रही है। ತಮ್ಗೆಲ್ರಿಗೂ ಸಹ ಗೊತ್ತಿರಬೇಕು इसका ಇಂದಿನ ತಿಂಗಳು ಪಾರ್ಲಿಮೆಂಟ್ ಒಂದೇ ಒಂದು ದಿವಸವೂ ಸಹ ನಡೆಸಲಿಕ್ಕೆ ಆಗಲಿಲ್ಲ. इसका कारण यह है कि नरेंद्र मोदी जी विपक्ष के सामने पार्लियामेंट में खड़े होने से डरते हैं। ಅದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನರೇಂದ್ರ ಮೋದಿ ಅವರು ವಿರೋಧ ಪಕ್ಷದ ಒಂದು ಟೀಕಾ ಪ್ರಹಾರಕ್ಕೆ ಎದುರಿ ಆ ಪಾರ್ಲಿಮೆಂಟ್ ಅನ್ನು ಎದುರಿಸಲಿಕ್ಕಾಗದೆ ಅವರು ಈ ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡಲಿಲ್ಲ. वो जानते हैं कि अगर विपक्ष ने नीरव मोदी, पीयूष गोयल, राफेल का मामला उठाया तो नरेंद्र मोदी जवाब नहीं दे पाएंगे। ನರೇಂದ್ರ ಮೋದಿ ಅವರಿಗೆ ಬಹಳ ಚೆನ್ನಾಗಿ ತಿಳಿದಂತ ವಿಚಾರ. ವಿರೋಧ ಪಕ್ಷದವರು ನೀರವ್ ಮೋದಿ, ಪಿಯೂಷ್ ಗೋಯಲ್, ರಾಫೆಲ್ ಯುದ್ಧ ವಿಮಾನದ ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತಾರೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ವಿರೋಧ ಪಕ್ಷದವರನ್ನು ಎದುರಿಸಲಿಕ್ಕೆ ಆಗ್ತಿಲ್ಲ. इसलिए वो पार्लियामेंट को चलने नहीं दे रहे हैं। ಅದಕ್ಕೋಸ್ಕರ ಪಾರ್ಲಿಮೆಂಟ್ ನ ನಡೆಸಲಿಕ್ಕೆ ಬಿಡಲಿಲ್ಲ. मैंने पहले कहा था विचारधारा की लड़ाई है। एक तरफ कांग्रेस का कार्यकर्ता, हर बूथ पे हमारा कार्यकर्ता, कांग्रेस के सब नेता एक साथ मिलकर इस बार चुनाव लड़ रहे हैं। ಈ ಬಾರಿಯ ಚುನಾವಣೆ ಬಹಳ ಮಹತ್ವಪೂರ್ಣವಾದ ಚುನಾವಣೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಬೂತ್ನಲ್ಲೂ ಸಹ
ಹಾಗೂ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಎದುರಿಸಲಿಕ್ಕೆ ಸಜ್ಜಾಗಿದ್ದಾರೆ. और जिस दिन कांग्रेस एक साथ खड़ी हो जाती है उस दिन इस पार्टी को कोई भी नहीं हरा सकता है. ಯಾವತ್ತು ಕಾಂಗ್ರೆಸ್ ಪಕ್ಷ ಒಂದಾಗಿ ಸಜ್ಜಾಗುತ್ತೆ, ಈ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ಈ ಭೂಮಂಡಲದಲ್ಲಿ ಯಾರಿಗೂ ಸಹ ಶಕ್ತಿ ಇಲ್ಲ. तो मैं कांग्रेस के कार्यकर्ता से कहना चाहता हूं, आप हमारी रीढ़ की हड्डी हो, आप हमारी बैकबोन हो. पोलिंग बूथ पे आप लड़िए, मिलके लड़िए और बीजेपी को कर्नाटका में हम हरा के दिखाएंगे. ತಾವು ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿಲ್ಲಿ ಬಂದಿದ್ದೀರಿ, ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದೀರಿ. ತಾವೆಲ್ಲರೂ ಸಹ ಒಂದಾಗಿ ಈ ಒಂದು ಭಾರತೀಯ ಜನತಾ ಪಾರ್ಟಿಗೆ ಸೋಲಿಸಲಿಕ್ಕೆ ತಮ್ಮೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. आखिरी बात, मोदी जी अंबेडकर जी की बात करते हैं, जहां भी जाते हैं अंबेडकर जी की मूर्ति के सामने हाथ जोड़ते हैं. ಮತ್ತೊಂದು ವಿಚಾರ, ನರೇಂದ್ರ ಮೋದಿ ಅವರು ದಲಿತರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಎಲ್ಲೇ ಹೋದ್ರೂ ಸಹ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ನಿಂತು ಕೈ ಜೋಡಿಸ್ತಾರೆ. आगे से हाथ जोड़ते हैं और पीछे से जो भी अंबेडकर ने किया, जो भी बाबा साहेब अंबेडकर जी ने किया, चाहे वो कॉन्स्टिट्यूशन हो, चाहे वो दलितों के लिए लड़ाई लड़े, सबको नष्ट करना चाहते हैं मोदी जी. ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೇನು ಸಹ ಹಿಂದೆ ಅವರು ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡತಕ್ಕಂಥದ್ದು ಹಾಗೂ ದಲಿತರ ಮೇಲೆ ಹತ್ಯೆ ಮತ್ತು ಹಲ್ಲೆ ಮಾಡತಕ್ಕಂಥದ್ದು. रोहित वेमुला को मारा गया, मोदी जी शांत थे. उना में दलितों को मारा गया, पीटा गया, नरेंद्र मोदी जी शांत थे. यूपी में दलितों को मारा जाता है, नरेंद्र मोदी जी शांत रहते हैं. ರೋಹಿತ್ ವೇಮುಲಾರ್ ಅವರ ಹತ್ಯೆ ಆಗುತ್ತೆ, ನರೇಂದ್ರ ಮೋದಿ ಶಾಂತ ರೀತಿಯಿಂದ ಇದ್ದಾರೆ. ಗುಜರಾತ್ ನಲ್ಲಿ ಇರ್ತಕ್ಕಂಥ ಉನ್ನಾ ಜಿಲ್ಲೆಯಲ್ಲಿ ದಲಿತರ ಮೇಲೆ ಹತ್ಯೆ ಆಗುತ್ತೆ, ಆದ್ರೂ ಸಹ ಶಾಂತ ರೀತಿಯಿಂದ ಇದ್ದಾರೆ. ಸಂವಿಧಾನದ ಮೇಲೆ ತೀವ್ರವಾದ ಟೀಕೆ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಶಾಂತ ರೀತಿಯಿಂದ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ಹಲ್ಲೆ ಆಗುತ್ತೆ, ನರೇಂದ್ರ ಮೋದಿ ಅವರು ಶಾಂತ ರೀತಿಯಿಂದ ಇದ್ದಾರೆ. बीजेपी के मंत्री कहते हैं कि हम बाबा साहेब अंबेडकर के कॉन्स्टिट्यूशन को बदल डालेंगे, और नरेंद्र मोदी जी शांत रहते हैं. ಭಾರತೀಯ ಜನತಾ ಪಾರ್ಟಿಯ ಮಂತ್ರಿ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ರಚಿಸಿದಂತ ಈ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ, ಆದ್ರೆ ನರೇಂದ್ರ ಮೋದಿ ಅವರು ಶಾಂತ ಚಿತ್ತರಾಗಿದ್ದಾರೆ. ये फर्क है कांग्रेस पार्टी में और नरेंद्र मोदी जी में. हम दलितों की, आदिवासियों की, गरीबों की, किसानों की, पिछड़ों की, सबकी रक्षा करते हैं. ಇದೇ ವ್ಯತ್ಯಾಸ ಭಾರತೀಯ ಜನತಾ ಪಾರ್ಟಿಯವರಿಗೂ ಕಾಂಗ್ರೆಸ್ ಪಕ್ಷಕ್ಕೂ. ಕಾಂಗ್ರೆಸ್ ಪಕ್ಷ ಬಡವರು, ಬಲ್ಲಿದರು, ದಲಿತರು, ದುರ್ಬಲ ವರ್ಗದವರು ಇವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಸತತವಾಗಿ ಮಾಡ್ಕೊಂಡು ಬಂದಿದೆ. और हम समाज के सब लोगों को एक साथ आगे ले जाना चाहते हैं, बिना किसी को पीछे छोड़े. ಸಮಾಜದಲ್ಲಿ ಎಲ್ಲ ವರ್ಗದ ಜನ ಯಾರನ್ನು ಸಹ ದೂರ ಇಡದೆ ಎಲ್ಲರನ್ನು ಸಹ ಒಂದಾಗಿ ಮಾಡಿ ಅವರನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. तो जाइए कांग्रेस पार्टी के कार्यकर्ता, चुनाव के दिन बीजेपी को दिखाइए कांग्रेस पार्टी क्या है, कांग्रेस पार्टी में क्या शक्ति है और कांग्रेस पार्टी की विचारधारा क्या है. आप सबका दिल से बहुत बहुत धन्यवाद. नमस्कार, जय हिंद. ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ, ಸಿದ್ಧಾಂತ, ಕಾರ್ಯಕ್ರಮವನ್ನ ಜನಸಾಮಾನ್ಯರಿಗೆ ತಿಳಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ತಮಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು, ಅಭಿನಂದನೆ ಸಲ್ಲಿಸುತ್ತೇನೆ.